ಶಿವಮ್ ಅಸೋಸಿಯೇಟ್ಸ್. जटाटवी गलज्जल प्रवाह पावितस्थले कलेवलम्ब्य लम्बितां भुजङ्गतुङ्गमालिका तवड्डमड्डमड्डमन्निनादवड्डमर्वयं चकार चण्डताण्डवं तनोतु नः शिव शिवम् जटाकटाह सम्भ्रम भ्रम ಕನ್ನಡ ಬಗ್ಗೆ ಮಾತಾಡಿಲ್ಲ ಅಂತಂದ್ರೆ ಫಂಕ್ಷನ್ ಬರೋದಿಲ್ಲ. ಅನ್ನಿಸ್ತಿದೆಯಲ್ಲ, ಸೊ ನಾವು ಒಬ್ಬಕ್ಕೆಲ್ಲ ಮಾತಾಡ್ತೀನಿ ಅಂತ ಹೇಳಿ ಬನ್ನಿ. ಜಗತ್ತಿನ ಒಬ್ಬ ಅತ್ಯುತ್ತಮ ವ್ಯಕ್ತಿಗಳು ಧರಾಧರೇಂದ್ರ ನಂದಿನಿ ವಿಲಾಸ ಬಂಧು ಬಂಧುರಸ್ಫುರದ್ದಿಗಂತ ಸಂತತಿ ಪ್ರಮೋದಮಾನ ಮಾನಸೆ ಕೃಪಾ ಕಟಾಕ್ಷ ಧೋರಣಿ ನಿರುದ್ಧ ದುರ್ಧರಾಪದಿ ಕ್ವಚಿತ್ ದಿಗಂಬರೆ ಮನೋ ವಿನೋದ ಮೇತು ವಸ್ತುನಿ ಜಟಾಭುಜಂಗ ಪಿಂಗಲ ಸ್ಫುರತ್ ಪ್ರಣಾಮಣಿ ಪ್ರಭಾ ಕದಂಬ ಕುಂಕುಮ ದ್ರವ ಪ್ರಲಿಪ್ತ ದಿಗ್ವಧೂಮುಖೆ ಮದಾಂಡ ಸಿಂಧುರ ಸ್ಫುರತ್ವ ಉತ್ತರೀಯ ದುರೇ ಮನೋ ವಿನೋದ ಮದ್ಭುತಂ ಬಿಭರ್ತು ಭೂತ ಭರ್ತರಿ. ಮೊದಲನೇದಾಗಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೆ ನನ್ನ ನಮಸ್ಕಾರಗಳು. ವಿಡಿಯೋ ಹೇಳಿದೆ, ಅದು ವಿಡಿಯೋ ನೋಡ್ತೀರಿ? ವಿಡಿಯೋ ಮೊದಲು ವಿಡಿಯೋ ಪ್ಲೇ ಮಾಡೋಣ. ರೆಡಿ ಇದೆ? ಜೈ ಶಿವಮ್ ಅಸೋಸಿಯೇಟ್ಸ್. ಈಗಿನ ಕಾಲದಲ್ಲಿ ಮನುಷ್ಯತ್ವವನ್ನೇ ಮರೆತು ಬದುಕ್ತಿದ್ದಾರೆ ಜನ ಎಲ್ಲ. ನಾವು ಈ ಜಗತ್ತಿಗೋಸ್ಕರ ಬದುಕ್ತಾ ಇದ್ದೇವೆ, ನಮಗೋಸ್ಕರ ಬದುಕ್ತಾನೆ ಇಲ್ಲ ನಾವು ಯಾರು. ನಾನು ನನಗೋಸ್ಕರ ಬದುಕ್ತೇನೆ. ಜೀವನ ಬದುಕುವುದನ್ನ ಜನ ಮರೆತು ಬಿಟ್ಟಿದ್ದಾರೆ. ಮೂರ್ಖ ಜನ, ಮೂರ್ಖ ಜಗತ್ತು ಅಂತೇಳಿ ನಾನು ಬೈತಾ ಇರ್ತೇನೆ. ಯಾಕಂತಂದ್ರೆ ರೊಕ್ಕ 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 ಅಂತೇಳಿ ಜನ ರೊಕ್ಕಕ್ಕೆ ಬೆನ್ನತ್ತಿದೆ. ರೊಕ್ಕದಲ್ಲಿ ಏನೂ ದಮ್ಮಿಲ್ಲ. ನನಗೆ ಪ್ರೀತಿಗೆ ಕಿಮ್ಮತ್ತಿದೆ, ದುಡ್ಡಿಗೆ ಕಿಮ್ಮತ್ತಿಲ್ಲ ಅಂತ ಹೇಳಿ ಗೊತ್ತು. ಜನಗಳಿಗೆ ತೋರಿಸ್ಲಿಕ್ಕೆ ಹೊರಟಿದ್ದೇನೆ ನಾನು ದೇಶ ಒಂದು ಮಾಡಲಿಕ್ಕೆ, ದೇಶದ ಜನಗಳಿಗೆ ಪ್ರೀತಿ ಅಂದ್ರೆ ಏನು, ವಿಶ್ವಾಸ ಅಂದ್ರೆ ಏನು, ಜೀವನ ಮಾಡೋದು ಹೇಗೆ ಅನ್ನೋದನ್ನ ಕಲಿಸ್ಲಿಕ್ಕೆ ಹೊರಟಿದ್ದೀನಿ. ರೈತರು ಎಲ್ಲಿವರೆಗೆ ದುಡಿತಾರೆ ಅಲ್ಲಿವರೆಗೆ ತಿನ್ನಾಕ ಅನ್ನ ಸಿಗತ್ತೆ. ಅವರು ದುಡಿಯೋದು ಬಿಟ್ರೆ ರೊಕ್ಕ ರೂಪಾಯಿ ಎಲ್ಲ ಜೀರೋ. ಹೊಟ್ಟಿಗೆ ಅನ್ನ ಬೇಕಂದ್ರೆ ರೈತರಿಗೆ ಕಿಮ್ಮತ್ ಕೊಡ್ಲೇಬೇಕು. ವಿಶ್ವಗುರು ಬಸವಣ್ಣನವರು, ವಿವೇಕಾನಂದರನ್ನ, ಅಂಬೇಡ್ಕರ್ ಅವರನ್ನ, ಸಂತ ಸುಶೀಲಾಳ ಸಾಹೇಬ್ರನ್ನ, ಅಬ್ದುಲ್ ಕಲಾಮರನ್ನ, ಇಂಥ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ನನಗೆ ಮಾಡ್ಬೇಕಂತ ಆಸೆ ಇದೆ. ಅವ್ರಿಗಿಂತ ಒಳ್ಳೆ ಕೆಲಸ ಮಾಡ್ಬೇಕಂತ ಆಸೆ ಇದೆ. ಈ ಜಗತ್ತಿಗೆ ಪ್ರೀತಿ ಅಂದ್ರೆ ಏನು ಅಂತ ತೋರಿಸ್ಬೇಕಂತೇಳಿ ನನಗೆ ಆಸೆ ಇದೆ. ನಾನು ನಿಂತಿದ್ದೇನೆ, ನನ್ನ ಜರ್ನಿ ಸ್ಟಾರ್ಟ್ ಆಗಿದೆ. ನಾನು ಜಗತ್ತಲ್ಲಿ ಯಾರ ಜೊತೆನೂ ಕಾಂಪಿಟಿಷನ್ ಮಾಡಲ್ಲ. ನಾನು ಎಲ್ಲರೂ ತುಂಬ ಪ್ರೀತಿ ಮಾಡ್ತೇನೆ. 2030ರಲ್ಲಿ ಈ ಜಗತ್ತನ್ನೇ ಚೇಂಜ್ ಮಾಡ್ತೀನಿ. मैं पैसे के लिए बिल्कुल काम नहीं करता. मैं इस दुनिया के सबसे खुश रहने वाला इंसान हूं. भगवान ने मुझे सब कुछ दिया है. इतने अच्छे हेल्थ, इतने अच्छे बात करने के लिए, इतने अच्छे टंग, इतने अच्छे सोचने के लिए, इतने अच्छे ब्रेन, और क्या चाहिए? मेरा काम करने का तरीका कंप्लीट डिफरेंट है. जिंदगी में मैं किसी को भी डरता नहीं, भगवान को छोड़ के. बिजनेस अलग होता है,
प्यार अलग होता है। आंख बंद करो, ओम नमः शिवाय बोलते बैठेंगे ना, कितना टाइम हो आप लोगों को पता नहीं रहेगा। 2030 में इस दुनिया का बॉस शिवानंद यस नीलनवर रहेगा। ನೋಡಿದ್ರಲ್ಲ, ಅದರಲ್ಲಿ ಏನೆಲ್ಲ ತಿಳ್ಕೊಂಡ್ರಿ, ಏನೆಲ್ಲ ಕಳ್ಕೊಂಡ್ರಿ, ಒಬ್ಬ ವ್ಯಕ್ತಿ ಏನು ಮಾತಾಡ್ತಿದ್ದಾನೆ, ಗುರಿಯನ್ನು ಯಾವ ರೀತಿ ಇಟ್ಕೊಂಡಿದ್ದಾನೆ. 2030ರಲ್ಲಿ ಈ ಜಗತ್ತಿಗೆ ಬಾಸ್ ಆಗ್ಬೇಕಂತ ಹೋಗ್ತಾ ಇದ್ದೀನಿ, ಇಡೀ ವರ್ಲ್ಡನ್ನು ಆಳ್ಲಿಕ್ಕೆ ಹೋಗ್ತಾ ಇದ್ದೀನಿ, ಆಶೆ ಹೆಂಗೆ ಇಟ್ಕೊಂಡಿದ್ದೀನಿ. ನಾ ಇಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡಲಿಕ್ಕೆ ಗೊತ್ತಿಲ್ಲ. ಲೈಫ್ ಈಸ್ ಒನ್ಸ್, ಹೌದಾ ಇಲ್ಲೋ? ಜೀವನ ಎಲ್ಲರಿಗೂ ಒಂದೇ ಸಲ ಇದೆಯಲ್ಲ. ನೀವೆಲ್ಲ ಚಿಕ್ಕ ಚಿಕ್ಕ ಮಕ್ಕಳಿದ್ದೀರಿ, ನೀವೆಲ್ಲ ನನ್ನ ಭಾರತ ದೇಶದ ಭವಿಷ್ಯ. ನೀವು ನೋಡಿದಿರಲ್ಲ, ದೇಶವನ್ನು ಒಂದು ಮಾಡಲಿಕ್ಕೆ ನಮ್ಮ ಭಾರತ ದೇಶ ಒಂದು ಮನೆ ಇದು. ನಾವೆಲ್ಲರೂ ಭಾರತೀಯರಲ್ವಾ? ನಾವೆಲ್ಲರೂ ಭಾರತೀಯರಿದ್ದೇವೆ ಇಲ್ಲೋ? ಇದು ಒಂದು ಮನೆ. ಈ ಮನೆಯೊಳಗೆ ನಾವು ಅಲ್ಲೆಲ್ಲೆಲ್ಲೇ ಇರ್ತೇವೆ. ಎಲ್ಲರೂ ನಾವು ಒಂದು ಕಡೆ ಇರ್ತೀನಿ, ನೀವೊಂದು ಕಡೆ ಇರ್ತೀರಿ, ಇವರೆಲ್ಲ ಒಂದು ಕಡೆ ಇರ್ತಾರೆ. ಬಟ್ ನಾವೆಲ್ಲರೂ ಒಂದೇ ಮನೆಯವರಲ್ಲ, ಎಲ್ಲರೂ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು. ನಿಮ್ಮನ್ನೆಲ್ಲ ಭಾಳ ಪ್ರೀತಿ ಮಾಡ್ತೇನೆ ನಾನು ನಿಮ್ಮನ್ನೆಲ್ಲ ಭಾಳ ಪ್ರೀತಿ ಮಾಡ್ತೀನಿ. ನೀವು ಇದನ್ನು ಕಲ್ಕೋಬೇಕು, ನೀವು ಎಲ್ಲರನ್ನೂ ಪ್ರೀತಿ ಮಾಡಬೇಕು. ನಿಮಗೆ ಇಲ್ಲಿ ನಾನೀಗ ಒಂದು ಏನೋ ಹೊಸದು ಕಲಿಸಿ ಹೋಗ್ತೀನಿ ನಿಮ್ಮ ಜೀವನದಲ್ಲಿ. ನೀವು ಡಾಕ್ಟರ್ ಆಗ್ತಿರೋ, ಇಂಜಿನಿಯರ್ ಆಗ್ತಿರೋ, ನೀವೇನಾದರೂ ಆಗಿ ಫಸ್ಟ್ ಮನುಷ್ಯರಾಗಬೇಕು, ಒಬ್ಬ ಒಳ್ಳೆ ವ್ಯಕ್ತಿ ಆಗಬೇಕು, ಪ್ರಾಮಾಣಿಕವಾಗಿರಬೇಕು, ಸತ್ಯದ ದಾರಿಯಲ್ಲಿ ನಡೀಬೇಕು, ದೇಶ ಸೇವೆ ಈಶ ಸೇವೆ ಅಂತ ಹೋಗಬೇಕು, ದೇಶಭಕ್ತಿ ಒಳಗಡೆ ಇರಬೇಕು. ಆವಾಗ ಮಾತ್ರ ನೀವೇನು ಬೇಕಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಇದೆ. ಇದು ಯಾವುದು ಇಲ್ಲ ಅಂತಂದರೆ ನೀವೇನೂ ಆಗೋದಿಲ್ಲ. ನನ್ನ ಹತ್ರ ತುಂಬ ಜನ ಬೆಳಗ್ಗೆಯಿಂದ ರಾತ್ರಿವರೆಗೆ ಸ್ಟೂಡೆಂಟ್ಸ್ ಬರ್ತಾರೆ, ಜಾಬ್ ಕೊಡಿ ಅಂತೇಳಿ. ಮತ್ತು ಏನು ಕಲ್ತೀರಿ ನೀವು? ನೀವೀಗ ಎಲ್ಲ ಡಿಗ್ರಿ ಕಲಿತಾ ಇದ್ದೀರಿ, PUC ಕಲಿತಾ ಇದ್ದೀರಿ. ನೀವು ಯಾಕೆ ಕಲಿತಾ ಇದ್ದೀರಿ? ಯಾವುದಕ್ಕೆ ಕಲಿತಾ ಇದ್ದೀರಿ? ಮತ್ತೆ ನೀವು ಜಾಬ್ ಮಾಡಿ ಕೊಟ್ಟಿದ್ದೀರಿ. ನನ್ನ ದೇಶದ ಕರ್ಮ ಮತ್ತೆ ಹೇಳ್ತಿದ್ದೆ ನಿಮಗೆ. ನೀವು ನನ್ನ ಮಕ್ಕಳಿಗೆ ಜಾಬ್ ಮಾಡ್ಸಲ್ಲ ನಾನು, ನೀವು ಜಾಬ್ ಮಾಡಬೇಕಾ? ಮತ್ತು ನೀವೇನು ಕಲಿತ್ರಿ? ಮತ್ತು ನಿಮಗೆ ಸ್ಕೂಲಲ್ಲಿ ಎಜುಕೇಷನಲ್ಲಿ ಏನು ಕಲಿಸಿದ್ರು? ಸ್ಕೂಲಲ್ಲಿ ಕಾಲೇಜಲ್ಲಿ ನೀವೇನು ಕಲ್ಕೊಂಡ್ರಿ? ನಾನು ಚಿಕ್ಕವನಿದ್ದಾಗ ಎಮ್ಮೆ ಕಾಯ್ಲಿಕ್ಕೆ ಹೋಗ್ತಾ ಇದ್ದೆ. ಚಿಕ್ಕವನಿದ್ದಾಗ ಎಮ್ಮೆ ಮೇಲೆ ಕುತ್ಕೊಂಡು ಹೋಗ್ತಿದ್ದೆ ಕಾಯ್ಲಿಕ್ಕೆ. ಎಮ್ಮೆಯಲ್ಲಿ ಪ್ರೀತಿ ಮಾಡ್ತಿದ್ದೆ, ಹಾಲು ಹಿಡಿತಿದ್ದೆ, ಸಗಣಿ ಬೆಳೀತಿದ್ದೆ. ನಿಮಗೆ ಇದು ಕೇಳಲಿಕ್ಕೆ ಆಶ್ಚರ್ಯ ಅನ್ಸತಿ. ಸುಮ್ಮನೆ ದೊಡ್ಡವನಾಗಿಲ್ಲ ನಾನು. ಜೀವನವನ್ನು ಕಲ್ಕೋಬೇಕು, ತಿಳ್ಕೋಬೇಕು ಎಲ್ಲರೂ. ನೀವೆಲ್ಲರೂ ನನ್ನ ದೇಶದ ಭವಿಷ್ಯ. ನಿಮಗೆ ಕಲಿಸ್ಲಿಕ್ಕೆ ಬಂದಿದ್ದೀನಿ. ನಾನು ಎಲ್ಲ ಕೆಲಸ ಮಾಡಿದ್ದೀನಿ, ಸಣ್ಣ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿದ್ದೀನಿ. ನಾನು ಭಾಳಷ್ಟು ಜೀವನವನ್ನು ಕಲ್ಕೊಂಡಿದ್ದೀನಿ. ನೀವು ಜೀವನ ಕಲಿಯೋದು ಇಂಪಾರ್ಟೆಂಟ್. ನಾನು ನೋಡ್ರಿ, ಯಾವಾಗೂ ನಾ ಎಲ್ಲಿ ಹೋದರೂ ಈ ಒಂದು ಕೆಲಸ ನಿಮಗೆ ತೋರಿಸ್ತೇನೆ ನಾನು. ಏನು ಗೊತ್ತಾಯ್ತು ಅದರಲ್ಲಿ? ಏನು ಗೊತ್ತಾಯ್ತು? ನನ್ನಲ್ಲಿ ನಯ, ವಿನಯ ನನ್ನಲ್ಲಿ ಕಾಣಿಸ್ತಾ ಇದೆ. ಅದು ನನ್ನ ತಾಯಿ ಬೆಳಗ್ಗೆಯಿಂದ ರಾತ್ರಿ ಒಳಗೆ ಹವಾದಲ್ಲಿರ್ತಾಳೆ, ಎಂಥ ಮಗ ಹುಟ್ಟಿದೀವಪ್ಪ, ಎಂಥ ಮಗನ ಹಡಿದೀವಪ್ಪ ಅಂತೇಳಿ. ನಿಮಗೆ ಅದನ್ನು ನಿಮ್ಮ ತಂದೆ ತಾಯಿಗೆ ಫೀಲ್ ಮಾಡಿಸೋದು ಆಸೆ ಇದೆ ಇಲ್ಲೋ? ನಿಮಗೆ ಆಸೆ ಇದೆ, ಎಂಥ ಮಗಳು ಹುಟ್ಟಿ ಲೋಪ, ಎಂಥ ಮಗ ಹುಟ್ಟಿನೋ ಅಂತ ಅನಿಸ್ಬೇಕಲ್ಲ. ಈಗಿನ ಕಾಲದಲ್ಲಿ ತಂದೆ ತಾಯಿನ ಮಕ್ಕಳು ಸರಿಯಾಗಿ ನೋಡ್ಕೋತಾ ಇಲ್ಲ. ನೀವು ಎಲ್ಲಿವರೆಗೂ ಮೊಬೈಲ್ ಯೂಸ್ ಮಾಡ್ತೀರಿ ಅಲ್ಲಿವರೆಗೂ ನೀವು ಯಾರೂ ಉದ್ಧಾರ ಆಗೋದಿಲ್ಲ. ಯಾರು ಮೊಬೈಲ್ ಯೂಸ್ ಮಾಡ್ತಾರೆ, ಯಾರು ಮೊಬೈಲಲ್ಲಿ ಬ್ಯುಸಿ ಇರ್ತಾರೆ, ಅವರು ಜೀವನದಲ್ಲಿ ಸಾಧನೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಇದು ಜೀವನದ ಕಟು ಸತ್ಯ. ಎಲ್ಲರ ಮನೆಯಲ್ಲಿಯೂ ಮೊಬೈಲಲ್ಲಿ ಬ್ಯುಸಿ ಆಗಿದ್ದಾರೆ. ಮನೆಯಲ್ಲೇ ಅಣ್ಣ ತಮ್ಮರು ಅಕ್ಕ ತಂಗಿ ಕೂಡಿ ಮಾತಾಡ್ಲಿಕ್ಕೆ ಟೈಮ್ ಇಲ್ಲ ಇವಾಗ ನಮ್ಮ ಭಾರತ ದೇಶಕ್ಕೆ. ದೇಶದ ತುಂಬ ಹೀಗಾದರೆ ದೇಶ ತೊಂದರೆಯಲ್ಲಿ ಬರುತ್ತೆ. ದೇಶ ಮನೆ ಸರಿ ಇದ್ದರೆ ಎಲ್ಲ ಸರಿ. ನಮ್ಮ ಮನೆ ಸರಿ ಇರಬೇಕಲ್ಲ. ದೇಶ ಸರಿ ಇದ್ದರೆ ಮಾತ್ರ ನಾವೇನೇ ಮಾಡಲಿಕ್ಕೂ ಸಾಧ್ಯ ಇದೆ. ಈ ದೇಶದಲ್ಲಿ ನನ್ನಂಥವ್ರು ಇದ್ದೇವಲ್ಲ, ಮಂಜುನಾಥ್ ಗಡ್ಡೆಣ್ಣವರು ಇಂಥ ಒಂದು ಪ್ರೋಗ್ರಾಮನ್ನು ಮಾಡ್ತಿದ್ದಾನೆ, ಮನಧ್ವನಿ. ಆಮೇಲೆ ಅವನು ಏನೇನೋ
ಹಾಕೊಂಡಿದ್ದಾನೆ. MG ಗ್ರೂಪು, ಲಕ್ಷ್ಯ ಫೌಂಡೇಶನ್ ಅಂಥೇಳಿ ಇನ್ನೇನೋ ಮಾಡ್ಕೊತಾ ಹೋಗ್ತಿದ್ದಾನೆ. ನಿಮ್ಮೆಲ್ಲರದ್ದು ಭವಿಷ್ಯ ಅವನಿಗೆ ಕಾಣ್ತಾ ಇದ್ದಾನೆ. ನಾನು ಏನಾರ ಮಾಡಬೇಕು ಅಂತ ಹೇಳ್ತಿದ್ದಾನೆ. ಅವನಿಗೆ ಹೇಳಿದ್ದೇನೆ ನಾನು, ನೀ ಮಾಡಿ ನಾನಿದ್ದೀನಿ ಅಂತ ಹೇಳಿದ್ದೀನಿ. ಭಾರತ ದೇಶ ತುಂಬ ಮಾಡ್ಕೊತ ಹೋಗಿ ನಾನು ಬರ್ತೇನೆ ಅಂತ ಹೇಳಿದ್ದೀನಿ. ನೀ ಎಲ್ಲೇ ಹೋದರೂ ನಾನು ಚೆನ್ನಾಗಿದ್ದಾರೆ ಅಂತ ಹೇಳಿದ್ದೀನಿ. ಮಂಜುಗೆ ಹೆಂಗೆ ಹೇಳ್ತಿದ್ದೀನಿ ನಾನು, ಯಾಕೆ ಹೇಳ್ತಾ ಇದ್ದೀನಿ? ದೇಶವನ್ನು ಕಟ್ಟಬೇಕಲ್ಲ. ನಿಮ್ಮೆಲ್ಲರ ಭವಿಷ್ಯ ನಿಮಗೆ ಯಾರಿದ್ದಾರೆ? ನಿಮಗೆ ಯಾರಾದರೂ ಗುರು ಇದ್ದಾರಾ? ನಿಮಗೆ ಯಾರಾದರೂ ಗುರು ಇದ್ದಾರಾ? ಯಾರಿದ್ದಾರೆ ಗುರು? ಯಾರು ಗುರುನೇ ಇಲ್ಲ. ನಿಮಗೆ ಜೀವನ ಕಲಿಸ್ಲಿಕ್ಕೆ ಯಾರೂ ಇಲ್ಲ. ನಿಮ್ಮ ಸ್ವಂತ ತಂದೆ ತಾಯಿ ಕೂಡ ನಿಮಗೆ ಜೀವನವನ್ನು ಕಲಿಸ್ಲಿಕ್ಕೆ ರೆಡಿ ಇಲ್ಲ. ಯಾಕಂದರೆ ಅವರು ಮೊಬೈಲಲ್ಲಿ ಬಿಸಿ ಆಗಿದ್ದಾರೆ. ಅವ್ರಿಗೆ ಟೆನ್ಷನ್ ಇದೆ. ಅವ್ರಿಗೆ ನಿಮಗೆ ಶಾಲೆ ಕಲಿಸ್ಲಿಕ್ಕೆ ರೊಕ್ಕ ಹೆಂಗೆ ತರಬೇಕಂತ ಅವ್ರು ವಿಚಾರ ಮಾಡ್ತಿದ್ದಾರೆ. ನೀವು ಸತ್ಯವನ್ನು ತಿಳ್ಕೊಬೇಕಲ್ಲ ಮಕ್ಕಳು. ನೀವು ಖುಷಿಯಾಗಿ ನಗನಗ್ತಾ ಜೀವನವನ್ನು ಮಾಡಬೇಕಲ್ಲ. ಎಲ್ಲರಿಗೆ ಹೋಗೋದು 20,000 ರೂಪಾಯಿ ಸ್ಯಾಲ್ರಿ ಕೆಲಸ ಮಾಡಕತ್ತಾರೆ, ನಿಮ್ಮ ಲೈಫ್ ಅದರಲ್ಲೇ ಹೋಗ್ಬಿಡುತ್ತೆ. ಹೌದಿಲ್ಲೋ? 1 ಲಕ್ಷ ಸ್ಯಾಲ್ರಿ ಕೊಟ್ಟರು ಕೂಡ ನೀವು ಮತ್ತೊಬ್ಬರ ಕೈಗಳ ಕೆಲಸ ಮಾಡಬೇಕು. ಫಾರಿನ್ಗೆ ಹೋಗ್ತೀರಿ, ಅಲ್ಲಿ 5 ಲಕ್ಷ ಪ್ಯಾಕೇಜು, 10 ಲಕ್ಷ ಪ್ಯಾಕೇಜ್, 20 ಲಕ್ಷ ಪ್ಯಾಕೇಜು, 50 ಲಕ್ಷ ಪ್ಯಾಕೇಜ್ ಅಂತೇಳಿ ಅಲ್ಲೇ ಸತ್ಕಾರ ಹೋಗ್ಬಿಡ್ತಾವೆ. ತಂದೆ ತಾಯಿ ಇಲ್ಲಿ ಸಾಯ್ತಿರ್ತಾವೆ. ಇಲ್ಲೇ ಇದ್ದು ಬೇಕಾದ ಮಾಡ್ಬೋದು. ನೀವು ಫಾರ್ಮರ್ ಕೂಡ ಆಗ್ಬೋದು. ಇದನ್ನು ಯಾರೂ ಹೇಳಲ್ಲ. ನೀವು ಎಜುಕೇಷನ್ ಮಾಡಿ, ಫಾರ್ಮಿಂಗ್ ಮಾಡಿ, ಬೆಳೆಗಳನ್ನು ಚೆನ್ನಾಗಿ ಬೆಳೀರಿ. ನಾನು ಸಪೋರ್ಟ್ ಮಾಡ್ತೀನಿ. ಎಲ್ಲರೂ ಡಿಸಿಪ್ಲೈನ್ಲೇ ಮಾಡಿ ನಿಮ್ಮನ್ನು ಇಲ್ಲೇ ಕರೋಡ್ಪತಿ ಮಾಡ್ತೇನೆ ಬೇಕಂದ್ರೆ. ನಾನು ಭಾಳ ಚಂದಿದೆ. ಆರ್ಗ್ಯಾನಿಕ್ ಎಲ್ಲ ಭೂಮಿ ಹಾಳಾಗೋಗಿದೆ ಗೊತ್ತಿಲ್ಲ ಭಾರತ ದೇಶದ್ದು. ಎಜುಕೇಷನ್ನ ಮಾಡಿ ಎಜುಕೇಟೆಡ್ ಹೆಂಗಾಗಿದ್ದಾರೆ ಅಂತಂದರೆ, ಈ ರಾಸಾಯನಿಕ ಗೊಬ್ಬರವನ್ನು ಯೂಸ್ ಮಾಡಿ ನಮ್ಮ ಭೂಮಿ ಮಳೆ ಬಂತು. ಮೊನ್ನೆ ನೋಡಿದ್ರಿ, ಮಳೆ ಬಂತು ನೋಡಿದ್ರಿ ಅಲ್ಲ? ನಾವೆಲ್ಲ ಸಣ್ಣವರಿದ್ದಾಗ ಮಳೆ ಬಂದರೆ ಎಂಥ ಸುವಾಸನೆ ಬರ್ತಿತ್ತು ಗೊತ್ತಾ? ಭೂಮಿದು ಘಮವಾದ ಒಂದು ಸುಗಂಧ, ಗಂಧದಕ್ಕಿಂತ ಇನ್ನೂ ಒಳ್ಳೆ ಸ್ಮೆಲ್ಲು, ಅಂಥ ಒಂದು ಸುಮಧುರ ಸುವಾಸನೆ ಬರ್ತಾಯಿತ್ತು. ಇವಾಗ ಬರ್ತಾ ಇಲ್ಲ ಅದು. ಇದರ ಅರ್ಥ ಭೂಮಿಯನ್ನು ಕಟ್ಟಿಸಿದ್ದೇವೆ. ತಿಳುವಳಿಕೆ ಮೊದಲು ಯಾರಿಗೆ ಈ ಎಜುಕೇಷನ್ ಸಿಸ್ಟಮ್ ಮುಂಚೆ ಇಷ್ಟು ಸ್ಟ್ರಾಂಗ್ ಇರಲಿಲ್ಲ. ಅವಾಗೆಲ್ಲ ಚೆನ್ನಾಗಿತ್ತು. ಈ ಎಜುಕೇಷನ್ ಈಗ ಮುಂದೆ ಏನು ಮಾಡೋದಿದೆ? ಈಗ ಟೆಕ್ನಾಲಜಿ ಭಾಳ ತುಂಬ ದೊಡ್ಡ ಬರ್ತಾ ಇದ್ದಾರೆ. ಯಾಕೆ ಬೇಕಾಗಿದೆ? ಏನು ಮಾಡೋದಿದೆ ಮನುಷ್ಯನಿಗೆ? ಏನು ಮಾಡೋದಿದೆ? ನಾವೆಲ್ಲರೂ ನಗನಗ್ತಾ ಖುಷಿಯಾಗಿದ್ದರೆ ಇದೇ ಜೀವನ. ಆಟ ಆಡ್ತಾ ನಗನಗ್ತಾ ಖುಷಿಯಾಗಿ ನೆಮ್ಮದಿಯಿಂದ ಬದುಕೋದು ಇದೇ ಜೀವನ ಇದೆ. ಬರ್ತಕ್ಕಂಥ ದಿವಸದಲ್ಲಿ ನೀವು ಮಷಿನ್ ಹಾಕ್ತೀರಾ, ನಿಮಗೆ ಚಿಪ್ ಹಾಕೋರಿದ್ದಾರೆ. ಆಮೇಲೆ ನಿಮ್ಗೆ ಚಿಪ್ಪು ಹಾಕ್ತಾರೆ. ನಿಮ್ಗೆ ಅರ್ಥ ಆಗ್ತದೆ ನಾ ಮಾತಾಡೋದು? ಮನುಷ್ಯತ್ವ ಹೋಗಿದೆ. ಇನ್ನು ರೋಬೋಟಿಕ್ ಜಗತ್ತು. ನಿಮಗೆ ಮಾಡಲಿಕ್ಕೂ ಕೆಲಸ ಇರಲ್ಲ. ನೀವು ಮಾಡ್ತಕ್ಕಂಥ ಕೆಲಸ ರೋಬೋಟಿಕ್ ಮಾಡ್ತವೆ. ಅವಾಗ ನೀವೇನು ಮಾಡೋರು? ಜಾಬ್ ಅನ್ನೋರು ನೀವು. ಈಗ ಮತ್ತೆ ಹೇಳ್ತಿದ್ದಾನೆ, ಇನ್ನೂವರೆಗೂ ನೀವೇನು ಕಲಿಯೋರಿದ್ದೀರಲ್ಲ, ಜೀವನವನ್ನು ಕಲ್ತ್ಕೊಳ್ರಿ, ಜೀವನವನ್ನು ತಿಳ್ಕೊಳ್ರಿ. ಯಾಕೆ ಕಲಿಬೇಕು? ಎಜುಕೇಷನ್ ಮುಗಿದಾದ್ಮೇಲೆ ನೀವು ನಿಮ್ಮ ಮೈಂಡನ್ನು ಪೀಸಾಗಿ ಇಟ್ಕೊಳ್ರಿ, ಶುದ್ಧವಾಗಿರಿ, ಆರಾಮಾಗಿರಿ. ಇದು ಯಾವಾಗ ಬರುತ್ತೆ? ನೀವು ಬೆಳಗ್ಗೆ ಎದ್ದು 1-2 ನಿಮಿಷ ಧ್ಯಾನವನ್ನು ಮಾಡಿದಾಗ ನಿಮ್ಮ ಕೂಲ್ ಆಗ್ತೀರಾ, ತಿಳುವಳಿಕೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಾಂತಂದರೆ ನಿಮ್ಮ ತಲೆ ಹೆಂಗೆ ಓಡ್ತಾ ಇದ್ದ ಗೊತ್ತಾ? ನಿಮ್ಮೆಲ್ಲರಿಗೂ ಏನು ಬೇಕಾಗಿದೆ? ನನ್ನ ಮುದ್ದು ಯುವಕ ಯುವತಿಯರೇ, ನಿಮಗೇನು ಬೇಕಾಗಿದೆ ಹೇಳಿ? ನಿಮ್ಮ ಜೀವನದಲ್ಲಿ ಏನು ಬೇಕಾಗಿದೆ ನಿಮಗೆ? ಅದು ಗೊತ್ತಿಲ್ಲ. ನಿಮಗೆ ಗೊತ್ತೈತಿ? ನಿಮಗೆ ಬೇಕಾಗಿದ್ದು ರೊಕ್ಕ ಬಿಟ್ಟರೆ ಜಾಬು. ಇದನ್ನ ಯಾಕೆ ಇಷ್ಟಕ್ಕೆ ನೀವು ಅಷ್ಟು ಎಜುಕೇಷನ್ ಮಾಡಬೇಕಾ? ನಿಮ್ಮ ತಂದೆ ತಾಯಿಗಳು ಇಷ್ಟು ದುಡ್ಡು ಖರ್ಚು ಮಾಡಿ ನಿಮ್ಗೆ ಎಜುಕೇಷನ್ ಮಾಡಿಸ್ಬೇಕಾ? ನಿಮಗೆ ಏನು ಬೇಕಾಗಿದೆ? ವಾಟ್ ಯು ವಾಂಟ್? ಏನು ಬೇಕಾಗಿದೆ? ನಿಮ್ಮೆಲ್ಲರಿಗೂ ಏನು ಬೇಕಾಗಿದೆ? ಸಕ್ಸಸ್ ಮೀನ್ಸ್ ವಾಟ್? ಸಕ್ಸಸ್ ಅಂದರೆ ಏನು? ನಾನು ಸಕ್ಸಸ್ ಇಲ್ಲ. ಸತ್ತ ಮೇಲೆ ಸಕ್ಸಸ್ಸು. ಸಾವಿಗಿಂತ ಮುಂಚೆ ಯಾವುದೇ ಸಕ್ಸಸ್ ಇಲ್ಲ ಮನುಷ್ಯನಿಗೆ. ಸಕ್ಸಸ್ಫುಲ್ ಪರ್ಸನ್ ಯಾರಿದ್ದಾರೆ? ಎಷ್ಟೋ ಜನಗಳು ಎಷ್ಟೋ ದುಡ್ಡಿದೆ, ಬಟ್ ಸುಖವಾಗಿಲ್ಲ, ನೆಮ್ಮದಿಯಿಂದ ಇಲ್ಲ, ಹೆದರಿಕೆಯಲ್ಲಿ ಬದುಕ್ತಾ ಇದ್ದಾರೆ. ಭಾಳಷ್ಟು ದುಡ್ಡು ಗಳಿಸಿದವರು ಸೆಕ್ಯೂರಿಟಿ ತೊಗೊಂಡು ಹೇಳ್ತಿದ್ದಾರೆ, ಯಾರಾದರೂ ಸಾಯಿಸಿ ದುಡ್ಡು ಕರ್ಕೊಂಡು ಹೋಗ್ತಾರೆ ಅಂತೇಳಿ. ಅಲ್ಲ, ನಿಮಗೆ ಆ್ಯಕ್ಚುಲಿ ಏನು ಬೇಕಾಗಿದೆ? ನಿಮಗೆ ಅದೇ ಗೊತ್ತಿಲ್ಲ. ಇದು ನನ್ನ ಭಾರತ ದೇಶದ ಕರ್ಮ, ನನ್ನ ರಾಜ್ಯದ ಕರ್ಮ. ನಿಮಗೆ ನೋಡಿ, ನೀವೆಲ್ಲರೂ ನನ್ನ ದೇಶದ ಭವಿಷ್ಯ. ನೀವು ನನ್ನ ದೇಶದ ಭವಿಷ್ಯವನ್ನು ಹೇಗೆ ರೂಪಿಸ್ಬೋದು? ನಿಮ್ಮದೇ ಗೊತ್ತಿಲ್ಲ. ಇನ್ನು ದೇಶವನ್ನು ಹೆಂಗೆ ರೂಪಿಸ ಮಾಡೋರು ನೀವು? ನಾನು, ಮಂಜುನಾಥ್ ಆಗಿರ್ಬೋದು, ಡಾಕ್ಟರ್ ಸತೀಶ್ ಅವರಾಗಿರ್ಬೋದು, ನಾವೆಲ್ಲ ಇಲ್ಲಿ ಸೇರಿ ನಿಮ್ಗೆ ಹೇಳಿ ಮೈದೆ. ನೀವೇನು ಕಲ್ಕೊಂಡ್ರಿ, ಏನು ತಿಳ್ಕೊಂಡ್ರಿ, ನಿಮ್ಗೆ ಏನು ಬೇಕಾಗಿದೆ ಅಂತ ಗೊತ್ತಿಲ್ಲ ಅಂದಮೇಲೆ ದೇಶದ ಭವಿಷ್ಯ ಹೇಗಾಗುತ್ತೆ?
ಶಿವಮ್ ಅಸೋಸಿಯೇಟ್ಸ್.